ಮಹಾ ತಪಸ್ಸಿನಿಂದಲೂ ಪಂಚಭೂತಗಳ ಮಹಾಶಕ್ತಿಯು ನಮಗೆ ದೊರೆತಿರುವ ಈ ದೇವ ಸಾಮ್ರಾಜ್ಯವು ಶ್ರೇಷ್ಠವೇ ಸರಿ. ಆದಿ ಬ್ರಹ್ಮನ ವರದಿಂದ ಉದ್ಭವಿಸಿದ ಅಗ್ನಿದೇವ, ನಿನ್ನ ಕರ್ತವ್ಯ ಪರಿಪಾಲನೆಯನ್ನು ಸಬಲಗೊಳಿಸುವಂತನಾಗು. ಸುರಪತಿ ಕೇಳು ಬೇಳುವೆ ನುಡಿಗಳ, ಸುರಪತಿ ಕೇಳು ಬೇಳುವೆ ನುಡಿಗಳ, ಅರುಷರಿನಲ್ಲಿಯಮ್ಮ ಸರ್ವದ ಪರಿಯ, ಸುರರು ನಿರುದ್ಧದಿ ಪರಮ ಸಂತೋಷದಿ, ಸುರರು ನಿರುದ್ಧದಿ ಪರಮ ಸಂತೋಷದಿ, ಹರಿಯ ಧ್ಯಾನವ ಮಾಡುತ್ತಲಿರಲು ಸುರಪತಿ ಕೇಳು ಬೇಳುವೆ ನುಡಿಗಳ, ಅರುಷರಿನಲ್ಲಿಯಮ್ಮ ಸ್ವರ್ಗದ ಪರಿಯ. ದೇವರಾಜ, ನನ್ನ ತೀಕ್ಷ್ಣ ರೂಪದಿಂದ ಉಂಟಾಗುವ ಜ್ವಾಲೆಯಿಂದ ಸಮಸ್ತ ದೇವತೆಗಳು ಸಂತೃಪ್ತರಾಗುತ್ತಾರೆ. ಅಲ್ಲದೆ ಮಾನವರ ಯಾಗ ಯಜ್ಞಾದಿಯಿಂದ ಉಂಟಾಗುವ ಲಾಭವು ಸಮಸ್ತ ದೇವತೆಗೆ ಸಲ್ಲುತ್ತದೆ. ಸಮಸ್ತವು ನನ್ನಿಂದಲೇ ಲಯವಾಗುತ್ತವೆ. ಜಗತ್ತಿನ ಅಶುದ್ಧವಾದ ವಸ್ತುಗಳೆಲ್ಲವೂ ನನ್ನಿಂದಲೇ ಶುದ್ಧಿಯಾಗುತ್ತದೆ. ಮಹೇಂದ್ರ, ಬೇಷ್ ಅಗ್ನಿದೇವ, ಬೇಷ್. ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ ಮಹೇಂದ್ರ. ಧರ್ಮ, ನಿನ್ನ ಕಾರ್ಯ ವೈಖರಿಯನ್ನು ಸಬಲಗೊಳಿಸುವಂತನಾಗು. ಅಪ್ಪಣೆ ಮಹೇಂದ್ರ. ಭಯಂಕರ ನಿಯಮನೆಯನ್ನು ತರಿಯದಾರು ಕಾಂಬೆ, ಭಯಂಕರ ನಿಯಮನೆಯನ್ನು ತರಿಯದಾರು ಕಾಂಬೆ, ತರಿಯದಾರು ಕಾಂಬೆ, ತರಿಯದಾರು ಕಾಂಬೆ. ಯಮಧರ್ಮ ಹೇಳುವಂತನಾಗು. ಮೆರೆಯುವ ನರದವರ ತಡೆಯುವೆ, ಅಂಬೀರು ಕಾರಿ ಮೆರೆಯುವ ನರದವರ ತಡೆಯುವೆ, ಪರಿಪರಿಯ ಎತ್ತಿಸಿ ಕುಲಹೀನ ಅದಮ ಹೇಳುವಂತನಾಗು. ಪರಿಪರಿಯ ಎತ್ತಿಸಿ ಕುಲಹೀನ ಅದಮನ ಭಯಂಕರ ನಿಯಮನೆಯನ್ನು ತರಿಯದಾರು ಕಾಂಬೆ, ತರಿಯದಾರು ಕಾಂಬೆ, ತರಿಯದಾರು ಕಾಂಬೆ. ವಿಧಾತನ ಆದೇಶದಂತೆ ಚಿತ್ರಗುಪ್ತನ ಲೆಕ್ಕ ಮುಗಿದ ತಕ್ಷಣ ಮಹಾರೌರವಾದಿ ನರಕ, ತಮಲೋಕ, ಸಪ್ತಕುಂಭ ಎಂಬ ನರಕಗಳಲ್ಲಿ ಬಂಧಿಸಲಾಗಿರುವ ಜೀವಿಗಳನ್ನು ನಡೆಸಿ ಶಾಸ್ತ್ರಾರ ವಸ್ತುಗಳಿಂದ ತಮ್ಮ ಸನ್ನಿಧಿಗೆ ಒಪ್ಪಿಸುತ್ತೇನೆ. ಮತ್ತೇನಪ್ಪಣೆ ಮಹೇಂದ್ರ. ಬೇಷ್ ಯಮಧರ್ಮ, ನಿನ್ನ ಕಾರ್ಯವು ಉತ್ತಮವಾದದೆ ಸರಿ. ನಿನ್ನ ಪೀಠವನ್ನು ಅಲಂಕರಿಸು. ವಾಯುದೇವ, ನಿನ್ನ ಕಾರ್ಯವನ್ನು ಸಬಲಗೊಳಿಸುವಂತನಾಗು. ತಮ್ಮ ಅಪ್ಪಣೆ ಅಂತಾಗಲೇ ಮಹೇಂದ್ರ. ವೇಗದಿಂದಲೇ ಚಲಿಸಿ ಹೋಗಿ ಬಾಲಕಾಲಕ್ಕೆ ತಲೆಯೊಳಗೆ, ವೇಗದಿಂದಲೇ ಚಲಿಸಿ ಬರದಿ ಕಾಲಕಾಲಕ್ಕೆ ತಲೆಯೊಳಗೆ, ಕಾಲಕಾಲಕ್ಕೆ ತಲೆಯೊಳಗೆ, ಕಾಲಕಾಲಕ್ಕೆ ತಲೆಯೊಳಗೆ. ಮಹೇಂದ್ರ, ವಾಯುದೇವ ಹೇಳುವಂತನಾಗು. ಪಂಚಭೂತಗಳ ವಿಲೀನನಾಗಿ ಎಲ್ಲ ಜೀವಿಗಳ ದೇಹಗಳು, ಪಂಚಭೂತಗಳ ವಿಲೀನನಾಗಿ ಎಲ್ಲ ಜೀವಿಗಳ ದೇಹಗಳು. ಮಹೇಂದ್ರ, ವಾಯುದೇವ ಹೇಳುವಂತನಾಗು. ಚಲಿಸುವೆ ನಾನು ಬಹುವಿಧಗಳು, ದೇವರಾಜನೇ ನೀ ಕೇಳೆ, ದೇವರಾಜನ ನೀ ಕೇಳೆ, ದೇವರಾಜನೇ ನೀ ಕೇಳೆ. ಮಹೇಂದ್ರ, ನಾನಾದರೂ ಪಂಚಭೂತಗಳಲ್ಲಿ ವಿಲೀನನಾಗಿ ಪ್ರಾಣಿ ಪಕ್ಷಿ ದೇವಮಾನವರೆದಿಯಾಗಿ ಸಂಚರಿಸುವೆನು. ಓಂಕಾರವು ಚಲನೆಯಾಗಲು ನಾನೇ ಕಾರಣನು. ಪ್ರಕೃತಿಯ ಪರಮ ಮಿತ್ರನು ನಾನು ದೇವರಾಜ. ಬೇಷ್ ವಾಯುದೇವ, ನಿನ್ನ ಅಂಶವಿಲ್ಲದಿದ್ದರೆ ಜಗತ್ತಿನಲ್ಲಿ ಜೀವರಾಶಿಗಳು ಜೀವಿಸಲು ಸಾಧ್ಯವೇ? ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ತಮ್ಮ ಅಪ್ಪಣೆ ಅಂತಾಗಲಿ ದೇವರಾಜ. ದೇವ, ನಿನ್ನ ಕಾರ್ಯವನ್ನು ಸಬಲಗೊಳಿಸುವಂತನಾಗು. ಅಪ್ಪಣೆ ಅಂತಾಗಲಿ ಮಹೇಂದ್ರ.
ದೇವ ಹೇಳುವಂತ ಪ್ರಪಂಚಕ್ಕೆ ಕಾಲ ಕಾಲಕ್ಕೆ ಮಳೆಯನ್ನು ಸುರಿಸುತ್ತೇನೆ. ಗಿಡ ಮರ ಪ್ರಾಣಿ ಪಕ್ಷಿ ಅದರಲ್ಲೂ ಮಾನವರಿಗೆ ತೃಪ್ತಿಯನ್ನು ತರುತ್ತೇನೆ. ಮತ್ತೇನಪ್ಪಣೆ ಮಹೇಂದ್ರ? ಬೇಷ್ ವರುಣ ದೇವ, ನಿನ್ನ ಕಾರ್ಯವು ಶ್ಲಾಘನೀಯವಾದದ್ದೇ ಸರಿ. ಬೇಷ್, ಬಹಳ ಸಂತೋಷವಾಯ್ತು. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆಯಾಗಲಿ ಮಹೇಂದ್ರ. ಕುಬೇರ, ನಿನ್ನ ಕಾರ್ಯವೈಖರಿಯನ್ನು ಸಭೆ ತಿಳಿಸುವಂತನಾಗೋ. ಮಹೇಂದ್ರ ಹೇಳುವೆನು ಕೇಳು. ದೇವರಾಜನೇ ವಿವರ ಕೇಳು, ದೇವರಾಜನೇ ದೇವರಾಜನೇ ವಿವರ ಕೇಳು, ದೇವರಾಜನೇ ಲಕ್ಷ್ಮೀ ಆಜ್ಞೆಯಂತೆ ನಿರತ ದೊರೆಯಲಾನು, ಲಕ್ಷ್ಮೀ ಆಜ್ಞೆಯಂತೆ ನಿರತ ದೊರೆಯಲಾನು, ಲಕ್ಷ್ಮೀ ಆಜ್ಞೆಯಂತೆ ನಿರತ ದೊರೆಯಲಾನು, ಲಕ್ಷ್ಮೀ ಆಜ್ಞೆಯಂತೆ ನಿರತ ದೊರೆಯಲಾನು. ಸತ್ಯ ಧರ್ಮದಿಂದ ಬಾಳುತ್ತಿರುವೆ ನಾನು, ದೇವರಾಜನೇ ವಿವರ ಕೇಳು, ದೇವರಾಜನೇ. ದೇವರಾಜ ಕುಬೇರ ಹೇಳುವಂತನಾಗೋ. ಸರ್ವ ದೇವತೆಗಳಿಗೂ ಅಧಿಕಾರಿ ನಾನು. ಸರ್ವ ದೇವತೆಗಳಿಗೂ ಅಧಿಕಾರ ದೊರಕಿದ್ದು ನನ್ನ ಶಕ್ತಿಯಿಂದಲೇ. ಮಹಾಲಕ್ಷ್ಮಿ ಆಜ್ಞಾ ಪಾಲಕನು ನಾನು. ಮತ್ತೇನಪ್ಪಣೆ ಮಹೇಂದ್ರ? ಬೇಷ್ ಕುಮಾರ, ನಿನ್ನ ಹಿತವಚನನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿನ್ನ ಪೀಠ ನೀನು ಅಲಂಕರಿಸು. ದಿಕ್ಪಾಲಕರೇ, ದಿಕ್ಪಾಲಕರೇ, ಅರುಚತ್ತಾಳಿದ್ದೆನು ನಾ, ದಿಕ್ಪಾಲಕರ ಬಲಗಳು ನಾನು, ಅರುಚತ್ತಾಳಿದ್ದೆನು ನಾ. ದಿಕ್ಪಾಲಕರೇ, ಅರುಚತ್ತಾಳಿದ್ದೆನು ನಾ, ದಿಕ್ಪಾಲಕರ ಬಲಗಳು ನಾನು, ಅರುಚತ್ತಾಳಿದ್ದೆನು ನಾ. ದಿಕ್ಪಾಲಕರೇ, ವಾಯು ವರುಣ ಯಮ ಅಗ್ನಿ ದೇವರ ಬಲವಿರಲೆನಗೆ ಸುರಲೋಕದಲ್ಲೇ. ದಿಕ್ಪಾಲಕರೇ, ವಾಯು ವರುಣ ಯಮ ಅಗ್ನಿ ದೇವರ ಬಲವಿರಲೆನಗೆ ಸುರಲೋಕದಲ್ಲಿ ಹರುಷದಿ ಮೆರೆಯುವೆ ವೈಭವದಿ, ಹರುಷದಿ ಮೆರೆಯುವೆ ವೈಭವದಿ, ಪರಿ ಪರಿ ವಿಧದಲ್ಲಿ ಸುರಪತಿ ಎನ್ನಿಸಿ. ಪರಿ ಪರಿ ವಿಧದಲ್ಲಿ ಸುರಪತಿ ಎನ್ನಿಸಿ ಹರುಷ ತಾಳಿದೆನು ನಾ. ದಿಕ್ಪಾಲಕರ ಬಲದಳು ನಾನು, ಹರುಷ ತಾಳಿದೆನು ನಾ. ದಿಕ್ಪಾಲಕರೇ, ತ್ರಿಮೂರ್ತಿಗಳ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಬೆಂಬಲ, ದೇವಗಂಧವರ ಭಾವೈಕ್ಯತೆಯಿಂದ ನಮ್ಮ ದೇವಲೋಕವು ಸದಾ ಸುಖದಿಂದ ಕೂಡಿರುವುದು ಅಲ್ಲವೇ ದಿಕ್ಪಾಲಕರೇ? ಯಾರಲ್ಲಿ ನಮ್ಮ ದೇವಸ್ಥಾನದ ದೇವದ ನರ್ತಕಿಯನ್ನು ಬರಮಾಡಿ. ಸಮಯ ಸಮಯವಿದೆ ಬಾಲಿನರ ಸಮಯವಿದೆ ಇದುವೇ ಗಂಧರ್ವ ಗಾನ ಸುಧೆ ಇದುವೇ ಗಂಧರ್ವ ಗಾನ ಸುಧೆ ಬಾಲಿನರ ಸಮಯ
ಕಲಾ ವಿಶಾರದೆಗೆ ನೀನೇ ಸಕಲ ಕಲಾ ವಿಶಾರದೆಗೆ ಕಿವಿಗಿಂಪಿನ ನವ ಗಾನ ಸುದೆಗೆ ಕಿಂಪಿನ ನವಗಾನ ಸುದೆ ಬಾಳಿನ ರಸ ಭಯ ಸಮಯವಿದೆ ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ನಾದದ ಮೋದವೇ ಮೈಮನ ಮರೆಸುವ ನಾದದ ಮೋದದ 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 ಮೈಮನ ಮರೆಸುವ ಶೃಂಗಾರ ರಸದ ದಿನದ ಮಂದಿರ ಮಧುರ ಬಂದಾರ ಶೃಂಗಾರ ರಸದ ದಿನದ ಬಂದೀರ ಮಧುರ ಬಂದಾರ ಈಗ ಬಾ ಬೆರೆತು ನಲಿಸಿ ಕುಣಿಬ ಈಗ ಬಾ ಬೆರೆತು ನಲಿಸಿ ಕುಣಿಬ ಈಗ ಬಾ ಬೆರೆತು ನಲಿಸಿ ಕುಣಿಬ ಈಗ ಬಾ ಬೆರೆತು ನಲಿಸಿ ವಿಲಾಸಗಳು ಬಾಳಿನ ಸಮಯವಿದೆ ಇದುವೇ ಗಂಧರ್ವ ಗಾನ ಸುದೆ ಬಾಳಿನ ಸಮಯವಿದೆ ತಾಕ ಝಂಡು ತಾಕ ಧಿಮ್ಮಿ ತಾಕ ಝಂಡು ತಾಕ ಝಂಡು ತಾಕ ಧಿಮ್ಮಿ ದಾಮ್ 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 ತಾಕ ದಿಂಗು ತಾಕ ಝಂಡು ತಾಕ ದಿಂಗು ತಾಕ ಜಣು ತಾಕ ದಿಂಗು ತಾಕ ಜಣು ತಾಮ್ ತಾಮ್ ತಾ ತಾಕ ದಿಂಗು ತಾಕ ಜಣು ತಾಮ್ 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 ತಾಕ ದಿಂಗು ತಾಕ ಜಣು ತಾಳ ಅಂಗು ತಾಮ್ ತಾಕ ಧಿಮ್ಮಿ ತಾಕ ಜಣು ತಾಕ ಧಿಮ್ಮಿ ತಾಕ ಜಣು ಧಿಮ್ಮಿ ತಾಕ ಜಣು ಧಿಮ್ಮಿ ತಾಕ ಜಣು ಧಿಮ್ಮಿ ತಾಕ ಜಣು ತಂಗಿಡ್ ತಂಗಿಡ್ದ ತಾಕ ದಿಂಗು ತಾಕ ಜಣು ತಾಕ ದಿಂಗು ತಾಕ ಜಣು ತಾಕ ದಿಂಗು ತಾಕ ಜಣು ತಾಮ್ 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 ತತಕ ಜಣು ದೀಮ್ ತತಕ ಜಣು ತಾಮ್ ತತಕ ಜಣು ತಗಡ್ದ ಹಿಡ್ದ ತಾಮ್ ತತಕ ಜಣು ದೀಮ್ ತತಕ ಜಣು ತಾಮ್ ತತಕ ಜಣು ತಗಡ್ದ ಹಿಡ್ದ ತಿತ್ತಾಗಡ್ದ ಹಿಡ್ದಾಗ ದಿತ್ತಾಗಡ್ದ ಹಿಡ್ದಾಗ ದಿತ್ತಾಗಡ್ದ ಹಿಡ್ದಾಗ ತಾಗಡ್ದ ಹಿಡ್ದ ತಾಕ ದಿಂಗು ತಾಕ ಜಣ್ಣು ತಾಕ ದಿಂಗು ತಾಕ ಜಣ್ಣು ತಾಕ ದಿಂಗು ತಾಕ ಜಣ್ಣು ತಾಮ್ ತಾಮ್ ತಾಮ್
ತಾಗಡ್ದಾಮ್ 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 ತಾಗಡ್ ತೆಗಡ್ ತಾಗಡ್ದು ತಾಗಡ್ ತೆಗಡ್ ತಾಗಡ್ 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 ತಾಗಿ ತೆಗಡ್ದಾವ್ ತಾಗಡ್ ತಿಂಗುಡ್ ತಾಂಗ ತಿಂಗುಡ್ ತಾಂಗಡ್ ತಿಂಗುಡ್ ತಾಂಗಡ್ ತಿಂಗುಡ್ ತಾಂಗ ತಿಂಗುಡ್ ತಾಂಗ ತಿಂಗುಡ್ ತಾಗಡ್ ತೆಗಡ್ದಾವ್ ತಾಗಡ್ದಾವ್ 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 ತಾಗಡ್ 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 ಜಡುತ್ತಾ ತಾಗಡ್ ತಾಗಡ್ ತಕ್ಕ ತಾಗಡ್ 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 ತಕ್ಕ ಜಡು ತಕ್ಕ ಜಡುತ್ತಾ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಮಾನಿನರ ಸಮಯವಿದೆ ಸಮಯವಿದೆ ಜಗದೋದ್ಧಾರ ಅಪಾರ ಕರುಣಾಕರ ದೇವ ನೀನೇ ದಿವ್ಯಕಾರ ದೇವ ನೀನೇ ದಿವ್ಯಕಾರ ದೇವ ಜಗದೋದ್ಧಾರ ಅಪಾರ ಕರುಣಾಕರ ನಿಗಮಾಸುತನೆ ನಿಸ್ಮಯದಾತನೆ ನಿಗಮಾಸುತನೆ ನಿಸ್ಮಯದಾತನೆ ಹರಿಹರ ಚತುರ್ಮುಖ ವಾಸುದೇವ ದೇವ ಜಗದೋದ್ಧಾರ ಅಪಾರ ಕರುಣಾಕರ ಅಪಾರ ಕರುಣಾಕರ ಅಪಾರ ಕರುಣಾಕರ ನೋಡ್ರೋ ಧರ್ಮದೇವ ನಮೋ ನಮಃ. ಧರ್ಮದೇವ ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಧರ್ಮದೇವ ನಿಮ್ಮ ಆಗಮನದಿಂದ ನಮ್ಮ ದೇವಲೋಕವು ಪುನೀತವಾಯಿತು. ತಾವು ಈ ಸಭೆಗೆ ಬರಲು ಕಾರಣವೇನು ತಿಳಿಸುವಂತರಾಗಿ. ಧರ್ಮದೇವ ಏಕೆ ಮೌನವಾಗಿರುವಿರಲ್ಲ, ಏನಾಯಿತು? ದೇವರಾಜ, ಈ 14 ಲೋಕಗಳು ಯಾವ ತಳಾದಿ ಮೇಲೆ ನಿಂತಿರುವುದು ನೀನು ಬಲ್ಲೆಯ ಮಹೇಂದ್ರ? ಬಲ್ಲೆನು ಧರ್ಮದೇವ. ಈ 14 ಲೋಕಗಳು ನ್ಯಾಯ, ನೀತಿ, ಸತ್ಯ ಧರ್ಮಗಳೆಂಬ ಚತುಷ್ಪಾದಗಳ ಮೇಲೆ ನಿಂತಿರುವುದಲ್ಲವೇ? ಎಲ್ಲಾ ಲೋಕಗಳು ಚತುಷ್ಪಾದಗಳ ಮೇಲೆ ನಿಂತಿರುವುದೇ ಮಹೇಂದ್ರ? ಹೌದು ಧರ್ಮದೇವ. ಸುರಲೋಕ, ದೇವಲೋಕ ಇವೆರಡರಲ್ಲಿ ಇದನ್ನೇ ಮೂಲ ಮಂತ್ರವನ್ನಾಗಿಸಿಕೊಂಡು ಬಂದಿರುವೆವು. ಹಾಗಾದರೆ ಆ ಭೂಲೋಕದ ವಿಚಾರ? ಆ ಭೂಲೋಕದ ವಿಚಾರವನ್ನು ಸಾಂಗವಾಗಿ ತಿಳಿದುಕೊಳ್ಳಬೇಕಾಗಿದೆ. ಅದರಲ್ಲಿ ಈಗ ಅದರಿಂದ ಏನಾಯಿತು? ದೇವರಾಜ, ಆ ಭೂಲೋಕದಲ್ಲಿ ಅಹಂಕಾರವು ಅಧೀನ ಮೀರಿ ಆ ಮಾನವರು ನಾನು ನನ್ನದು ನನ್ನಿಂದಲೇ ಎಂಬ ಅಹಂಕಾರದಲ್ಲಿ ಮುಳುಗಿದ್ದಾರೆ ಮಹೇಂದ್ರ. ಪೂಜ್ಯರೇ, ಧರ್ಮದೇವ ಏನು ನಿಮ್ಮ ಮಾತಿನ ಅರ್ಥ ಒಂದು ಗೋಚರವಾಗುತ್ತಿಲ್ಲವಲ್ಲ? ದೇವರಾಜ, ನಾನು ಬ್ರಹ್ಮದೇವನ ಆಜ್ಞೆಯಂತೆ ಧರ್ಮ ಪರೀಕ್ಷೆಗಾಗಿ ಹೋಗಿದ್ದಾಗ ಆ ಮಾನವರು ನಾನು ನನ್ನದು ನನ್ನಿಂದಲೇ ಎಂಬ ಕಿಚ್ಚಾಡುತ್ತಾ ಅವರವರೇ ಕಿಚ್ಚಾಡುತ್ತಿರುವರು. ಆದ್ದರಿಂದ ನನಗೆ ನೆಲೆ ಇಲ್ಲದಂತ ಆಗಿದೆ. ಆದ್ದರಿಂದ ನಿನ್ನ ಧರ್ಮದೇವನಿಗೆ ನೆಲೆಯನ್ನು ದೊರಕಿಸಿಕೊಡು ಪರಮಾತ್ಮ. ಚಿಂತಿಸಬೇಡ ಧರ್ಮದೇವ, ಶಾಂತನಾಗು. ನಿಮ್ಮಂತರ ಸ್ಥಿತಿಯ ಹೀಗಾದ ಮೇಲೆ ಇನ್ನು ಜನಸಾಮಾನ್ಯರ ಗತಿ ಏನು? ದಿಕ್ಪಾಲಕರೇ, ಲೋಕದಲ್ಲಿ ಮಾನವರ ಹಟ್ಟಾಸ ಮಿತಿ ಮೀರುತ್ತಿದೆ. ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಲೇಬೇಕು. ನಡೀರಿ, ಹೋಗೋಣ. ನಾರಾಯಣ ಇದು ನಿನ್ನ ಲೀಲೆ, ಇದು ನಿನ್ನ ಲೀಲೆ. ನಾರಾಯಣ ನಾರಾಯಣ
ಓಹೋ, ಇದೇನಿದು? ದೇವಲೋಕವೇ ದಂಡೆತ್ತಿ ಯಾರ ಮೇಲೋ ಯುದ್ಧಕ್ಕೆ ಹೊರಟಿರುವಂತೆ ಕಾಣುತ್ತಿದೆಯಲ್ಲ. ಏಕೆ ಮಹೇಂದ್ರ, ಏನಾಯಿತು? ಎಲ್ಲರೂ ಮೌನದಿಂದ ನಿಂತಿರುವಿರಲ್ಲ. ಪೂಜ್ಯರೇ, ಏನೆಂದು ಹೇಳಲಿ, ಭೂಲೋಕದಲ್ಲಿ ಮಾನವರ ಹಟ್ಟಾಸ ಮಿತಿ ಮೀರಿ ದೇವತೆಗಳೆಲ್ಲರೂ ಒಂದಾಗಿ ಕೂರುವಂತಾಗಿದೆ. ಏನು, ದೇವತೆಗಳಾದ ನಿಮಗೆ ಅಪಮಾನವೇ? ಎಲ್ಲಿ, ಯಾರಿಂದ, ಏನಾಯಿತು ಮಹೇಂದ್ರ? ಪೂಜ್ಯರೇ, ಬ್ರಹ್ಮದೇವನ ಆಜ್ಞೆಯಂತೆ ಧರ್ಮದೇವನು ಭೂಲೋಕದಲ್ಲಿ ಧರ್ಮ ವೀಕ್ಷಣೆಗೆ ಹೋದಾಗ ಅಲ್ಲಿ ನಡೆಯುತ್ತಿರುವ ಅನ್ಯಾಯ ಅಧರ್ಮಗಳನ್ನು ಕಂಡು ಬೇಸತ್ತು ಧರ್ಮದೇವನಿಗೆ ನೆಲೆ ಇಲ್ಲದೆ ನಮ್ಮಲ್ಲಿ ಸಹಾಯ ಕೋರಿ ಇಲ್ಲಿಗೆ ಬಂದಿರುವನು. ಮಹೇಂದ್ರ, ಧರ್ಮದೇವನಿಗೆ ನೆಲೆ ಇಲ್ಲ ಎಂಬುದನ್ನು ನಾನು ಬಲ್ಲೆ. ಆದರೆ ಎಂಬ ಅರ್ಧೋಕ್ತಿ ಏತಕ್ಕೆ ಪೂಜ್ಯರೇ? ಮಹೇಂದ್ರ, ಈತನಿಗೆ ಅಪಮಾನವಾಗಿರುವುದು ಭೂಲೋಕದ ಮಾನವರಿಂದ ಅಲ್ಲ, ದೇವತೆಗಳಾದ ನಿಮ್ಮಿಂದ. ಏನು ಪೂಜ್ಯರೇ, ನಿಮ್ಮ ಮಾತಿನ ಅರ್ಥ ಒಂದು ಗೋಚರವಾಗುತ್ತಿಲ್ಲವಲ್ಲ. ಅಲ್ಲವಯ್ಯ, ಭೂಲೋಕದ ಮಾನವರಿಗೆ ಸಿರಿ ಸಂಪತ್ತನ್ನು ದಯಪಾಲಿಸಿದವರು ಯಾರು? ನೀವೇ ಅಲ್ಲವೇ? ಅಂದ ಮೇಲೆ ಇದಕ್ಕೆ ಕಾರಣರೂ ನೀವೇ ಅಲ್ಲವೇ? ಬಲ್ಲೇನು ಪೂಜ್ಯರೇ, ಭೂಲೋಕದಲ್ಲಿ ಮಾನವರಿಗೆ ಐಶ್ವರ್ಯ ದೊರೆತಿದ್ದೇ ಇಷ್ಟಕ್ಕೆಲ್ಲ ಕಾರಣ. ಇದಕ್ಕೊಂದು ನಾವೊಂದು ಉಪಾಯವನ್ನು ಮಾಡಲೇಬೇಕು ಪೂಜ್ಯರೇ. ಏನದು ಮಹೇಂದ್ರ? ಆ ಭೂಲೋಕವನ್ನೇ ಸುಟ್ಟಿ ಭಸ್ಮ ಮಾಡಿಬಿಟ್ಟರೆ. ಬೆಲೆ ಆತುರಗಾರನಿಗೆ ಬುದ್ಧಿಮಟ್ಟವಂತೆ. ಹಾಗಾಯ್ತು ನಿನ್ನ ಕತೆ. ಹಾಗಾದರೆ ಈ ಕಾರ್ಯ ನಮ್ಮಿಂದ ಸಾಧ್ಯವಿಲ್ಲವೇ ಪೂಜ್ಯರೇ? ಅಲ್ಲವಯ್ಯ, ಸ್ವರ್ಗಾಧಿಪತಿಯಾದ ನಿನಗೆ ಅರ್ಥವಾಗಲಿಲ್ಲವೆಂದ ಮೇಲೆ ಇನ್ನು ಧರ್ಮದೇವನ ಗತಿ ಅದೋ ಗತಿ. ಮಹೇಂದ್ರ, ಪೂಜ್ಯರೇ, ಐಶ್ವರ್ಯಕ್ಕೆ ಅಧಿಪತಿ ಯಾರು? ಮತ್ತಿನ್ಯಾರು? ಶ್ರೀಮನ್ ನಾರಾಯಣನಲ್ಲವೇ? ಮಂಕು ಬಿತ್ತು ನಿನ್ನ ಬುದ್ಧಿಗೆ. ಅಲ್ಲವಯ್ಯ, ಉತ್ಪಾದನೆಗೆ ಶ್ರೀಮನ್ ನಾರಾಯಣನೇ ಸರಿ, ಆದರೆ ಅದಕ್ಕೆ ಅಧಿಪತಿ ಜಗನ್ಮಾತೆ ಮಹಾಲಕ್ಷ್ಮಿ ಅಲ್ಲವೇ? ಆಕೆಯ ಸಂಪೂರ್ಣ ದಯೆ ಕೃಪಾ ಕಟಾಕ್ಷ ಭೂಲೋಕದ ನರಮಾನವರ ಮೇಲೆ ಇರುವುದೆಂಬುದನ್ನು ನೀನು ಬಲ್ಲೆಯ? ಹೌದು ಪೂಜ್ಯರೇ, ಮಹಾಲಕ್ಷ್ಮಿಯೇ ಐಶ್ವರ್ಯಕ್ಕೆ ಅಧಿಪತಿ. ಹೌದು, ಆಕೆಯ ಕೃಪಾ ಕಟಾಕ್ಷ ಸಂಪೂರ್ಣ ದಯೆ ಈ ಭೂಲೋಕದ ನರಮಾನವರ ಮೇಲೆ ಇರುವುದರಿಂದಲೇ ಅವರು ಅಷ್ಟೊಂದು ದರ್ಪ ದೌರ್ಜನ್ಯದಿಂದ ಮೆರೆಯುತ್ತಿರುವರು. ಆದ್ದರಿಂದ ಧರ್ಮದೇವನಿಗೆ ಭೂಲೋಕದಲ್ಲಿ ನೆಲೆಯಿಲ್ಲದಂತಾಗಿರುವುದು. ಹಾಗಾದ್ರೆ ಈಗ ಮಾಡುವುದಾದರೆ ಏನು ಪೂಜ್ಯರೇ? ಮಹೇಂದ್ರ, ಪೂಜ್ಯರೇ, ಧರ್ಮದೇವನಿಗೆ ನೆಲೆಯಾಗಬೇಕು, ಭೂಲೋಕದ ಮಾನವರ ಅಟ್ಟಹಾಸ ಅಡಗಬೇಕು, ಇಷ್ಟೇ ತಾನೇ? ಹೌದು ಪೂಜ್ಯರೇ. ಈ ಕಾರ್ಯಗಳೆಲ್ಲವೂ ಕೈಗೂಡಬೇಕಾದರೆ ಆ ಮಹಾತ್ಮನು ಕೆರಳಿ ನಿಲ್ಲಬೇಕು. ಆ ಮಹಾತ್ಮನೆಂದರೆ ಯಾರು ಪೂಜ್ಯರೇ? ಶ್ರೀಹರಿಯ ಮಗನ್ಯಾರು? ಆದಿಬ್ರಹ್ಮ. ಆದಿಬ್ರಹ್ಮನ ಮಗ ದಕ್ಷ ಬ್ರಹ್ಮ. ದಕ್ಷ ಬ್ರಹ್ಮನ ಮಗ ಮರೀಚ ಬ್ರಹ್ಮ. ಮರೀಚಿ ಬ್ರಹ್ಮನ ಮಗ ಕಶ್ಯಪ ಬ್ರಹ್ಮ. ಕಶ್ಯಪ ಬ್ರಹ್ಮನ ಮಗ. ಏನು ಪೂಜ್ಯರೇ, ಈ ರೀತಿ ಹೇಳ್ತಿರುವರಲ್ಲ, ನಮ್ಮ ಸೂರ್ಯದೇವನಲ್ಲವೇ? ಸೂರ್ಯದೇವ. ಸೂರ್ಯದೇವ ಛಾಯಾದೇವಿಯರ ಬೆಳಕು ಕತ್ತಲೆಗಳ ವಿಲೀನ ಪರಸ್ಪರ ಮಿಲನದಿಂದ ಜನಿಸಿರುವ ಆ ಶನೇಶ್ವರ. ಪೂಜ್ಯರೇ, ಆತನು ಯಾವಾಗಲೂ ಅಗ್ನಿ ಪರ್ವತದಲ್ಲಿ ತಪೋಮಗ್ನಾಗಿರುವನಲ್ಲ, ಆತನಿಂದ ಈ ಕಾರ್ಯ ಹೇಗೆ ತಾನೇ ಸಾಧ್ಯ ಪೂಜ್ಯರೇ? ಏಕೆ ಸಾಧ್ಯವಿಲ್ಲ ಮಹೇಂದ್ರ? ಸಾಧ್ಯ ಪೂಜ್ಯರೇ. ಹಾಗಾದರೆ ದೇವತೆಗಳೆಲ್ಲರೂ ಆ ಶನೇಶ್ವರನು ಕುರಿತು ಪ್ರಾರ್ಥಿಸುತ್ತಾ ನಮ್ಮ ಕಷ್ಟಗಳನ್ನು ಭಿನ್ನಮಿಸಿಕೊಳ್ಳೋಣ, ಬನ್ನಿ. ಹಾಗೆ ಆಗಲಿ. ಶನಿ ರಾಜ ಬೇಗನೆ ಬಾರೋ ತಲೆಯೊಳಗೆ, ಬೇಗನೆ ಬಾರೋ ತಲೆಯೊಳಗೆ, ಶನಿ ರಾಜ.
ಶನೇಶ್ವರಂ ಬಳಿಗೆ ಹೋಗೋಣ. ಧರ್ಮ ಮಹೇಂದ್ರ, ಸ್ವಲ್ಪ ನಿಲ್ಲಯ್ಯ, ಅವಸರ ಪಡಬೇಡ. ಮಹಾತ್ಮನು ತಾರಾಮಂಡಲವನ್ನು ದಾಟಿ ರೋಹಿಣಿ ಶಕಟ ಎಂಬ ಚಕ್ರದ ಮಧ್ಯದಲ್ಲಿ ಯೋಗ ನಿದ್ರೆಯಲ್ಲಿ ನಿರತನಾಗಿರುವನು. ಆತನನ್ನು ಎಚ್ಚರಿಸುವುದು ಅಷ್ಟು ಸುಲಭವಾದ ಕಾರ್ಯವಲ್ಲ. ಅದು ನಿನ್ನಿಂದ ಸಾಧ್ಯವೂ ಇಲ್ಲ. ಹಾಗಾದರೆ ಈಗ ಮಾಡುವುದಾದರೆ ಏನು ಪೂಜ್ಯರೇ? ಮಹೇಂದ್ರ, ನಾನೇ ಸಮಯವನ್ನು ಅರಿತು ಆ ಪರಮಾತ್ಮನನ್ನು ಎಚ್ಚರಿಸುವೆನು. ಧರ್ಮದೇವ, ನೀನು ಕೂಡ ಆ ಸಮಯಕ್ಕೆ ಅಲ್ಲಿಗೆ ಬಂದರೆ ನಿನ್ನ ಕಷ್ಟಗಳನ್ನು ಮಹಾತ್ಮನಲ್ಲಿ ಭಿನ್ನವಿಸಿಕೊಳ್ಳಬಹುದು. ಹಾಗೆ ಆಗಲಿ ಪೂಜ್ಯರೇ. ಆಗಲಿ ಪೂಜ್ಯರೇ. ಲೋಕ ಕಲ್ಯಾಣ ಪಾತ್ರದಲ್ಲಿ ಯಾವಾಗಲೂ ತಮ್ಮದೇ ಮೊದಲ ಪಾತ್ರವಲ್ಲವೇ? ಹೌದು ಹೌದು. ನಾರಾಯಣ ನಾರಾಯಣ. ಈ ಬಳುವಳಿಯನ್ನು ಕೊಟ್ಟವರು ತಾವೇ ಅಲ್ಲವೇ? ಅದನ್ನು ಮರೆಯಲು ಸಾಧ್ಯವೇ? ಅಂದ ಹಾಗೆ ಕಾಲ ಅತೀತವಾಯಿತು. ನಾನಿನ್ನು ಬರಲೇ ಮಹೇಂದ್ರ. ಆಗಲಿ ಪೂಜ್ಯರೇ, ಹೋಗಿ ಬನ್ನಿ. ನಾರಾಯಣ ನಾರಾಯಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೇ ನನ್ನ ಪ್ರಾಣ ರಮಾ ರಮಣ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೇ ನನ್ನ ಪ್ರಾಣ ರಮಾ ನೀನೇ ನನ್ನ ಪ್ರಾಣ ರಮಾ ರಮಣ. ಪಾಡುತ್ತ ಆಡುತ್ತಲಿರುವೆ, ಆಡುವ ಗಾದೆಯ ನೀ ತೊಳುತ್ತಿರುವೆ. ಆಡುತ್ತ ಆಡುತ್ತಲಿರುವೆ, ಆಡುವ ಗಾದೆಯ ನೀ ತೊಳುತ್ತಿರುವೆ. ನೀನೇ ನನ್ನ ಉಸಿರಾಗಿರುವೆ, ನೀನೇ ನನ್ನ ಉಸಿರಾಗಿರುವೆ. ನನ್ನಲ್ಲಿ ನೀನೇ ತುಂಬಿರುವೆ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ, ನೀನೇ ನನ್ನ ಪ್ರಾಣ ರಮಾ ರಮಣ ರಮಣ. ನಾರಾಯಣ ನಾರಾಯಣ. ಅಂತೂ ಈ ತಂತಿನಾದ ಪ್ರಿಯನಿಗೆ ಒಂದು ಬೀಜ ಬಿತ್ತುವ ಶುಭ ಮುಹೂರ್ತವು ದೊರೆತಂತಾಯಿತು. ಕೃಷಾಶ್ವಿನ ಮಗನಾದ ಸೇನಾದತ್ತುವಿನ ಪತ್ನಿಯಾದ ಶಾಕುಂಬಿಕೆಯ ಪುತ್ರನಾದ ಯೌವನಾಶ್ವರಾಜನು ಮಹೇಂದ್ರನ ಶಾಪದಿಂದ 100 ಜನ ಪತ್ನಿಯರನ್ನು ಲಗ್ನವಾದರೂ ಸಹ ಮಕ್ಕಳಾಗದೆ ಚಿಂತಾಕ್ರಾಂತನಾಗಿರುವನು. ಆದ್ದರಿಂದ ನಾನೀಗಲೇ ದಾತ್ರಿ ಪಟ್ಟಣಕ್ಕೆ ಹೋಗಿ ಆ ಮಹೇಂದ್ರನ ಶಾಪದಿಂದ ವಿಮುಕ್ತಿಗೊಳಿಸಿ ಆತನನ್ನು ಕೃತಾರ್ಥನನ್ನಾಗಿ ಮಾಡಿ ಬರುತ್ತೇನೆ. ನಾರಾಯಣ ನಾರಾಯಣ. ಅಲೆಯುತ್ತಲಿರುವೆ ಕಲಗ ಪ್ರಿಯನೆಂಬ ಬಿರುದನು ಪಡೆದು
ಸೇನಾಧೀಕ್ಷರೇ, ಮಹಾಪ್ರಭು ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ಫಲ ಭುಜನ ಸಿರಿಯ ವಿಜಯೇ. ಧ್ವಜವ ಮೆರೆಸಿ ಗೆಲ್ಲಿದೆ ಫಲ ಭುಜನ ಸಿರಿಯ ವಿಜಯೇ. ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸಕಲ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೇ ಅದನ್ನು ತಿಳಿಸು. ಆಗಬಹುದು ಮಹಾಪ್ರಭು. ಅರಸನೆ ಲಾಲಿಸೋ ಬೇಳುವ ನೊಡೆಯ ಅರಸನೆ ಲಾಲಿಸೋ ಬೇಳುವ ನೊಡೆಯ ಹರೋಸದಿಂದಲೇ ನಮ್ಮ ರಾಜದ ಪರಿಯ ಹರೋಸದಿಂದಲೇ ನಮ್ಮ ರಾಜದ ಪರಿಯ ಅರಸನೆ ಲಾಲಿಸೋ ಬೇಳುವ ನೊಡೆಯ ಅತಿ ಸಂತೋಷವೇ ನಮ್ಮಯ ಪ್ರಜೆಗಳು ಅತಿ ಸಂತೋಷವೇ ನಮ್ಮಯ ಪ್ರಜೆಗಳು ಹರಿಯ ಜ್ಞಾನವೇ ಬಾಳುತ್ತಲೆಯರು ಹರಿಯ ಜ್ಞಾನವೇ ಬಾಳುತ್ತಲೆಯರು ಅರಸನೆ ಲಾಲಿಸೋ ಬೇಳುವ ನೊಡೆಯ. ಮಹಾಪ್ರಭು, ಮಂತ್ರಿ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರು. ಅದು ಅಲ್ಲದೆ ಸ್ತ್ರೀಯರಿಯ ಜ್ಞಾನದಲ್ಲಿ ಸದಾ ನಿರತರಾಗಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬಹಳ ಸಂತೋಷ. ನಿನ್ನ ಪೀಠವನ್ನು ಮಂಡಿಸು. ಆಗಬಹುದು. ದಂಡನಾಯಕ ಮಹಾಪ್ರಭು, ಬೆಳ್ಳು ಸೈನಿಕ ರಾಜ್ಯದ ವಿಭಾರ ಬೆಳ್ಳು ಸೈನಿಕ ಸೈನಾಧೀಕ್ಷರೇ, ಮಹಾಪ್ರಭು, ಬೆಳ್ಳು ಸೈನಿಕ ರಾಜ್ಯದ ವಿಭಾರ ಬೆಳ್ಳು ಸೈನಿಕ ಶತ್ರು ರಾಜರಲ್ಲ ಕಪಟ ಜಿಂಕೆಯ ಸೈನಾಧೀಕ್ಷರೇ, ಶತ್ರು ರಾಜರಲ್ಲ ಕಪಟ ಜಿಂಕೆಯ
ಮಂಡಿಸು. ಅಪ್ಪಣ ಮಹಾಪ್ರಭು ಹರಿಗೆ ಸರಿಯಂ ಗಣಗಿದ ಬರೆಯೋ ಮಹಾಪ್ರಭು ಹರಿಗೆ ಸರಿಯಂ ಗಣಗಿದ ಬರೆಯೋ ಹರಿಗಡಿ ನಮ್ಮೊಳಗೆ ನಮ್ಮ ಸೈನ್ಯವಲ್ಲವಾ. ಸೈನ್ಯಾಧೀಶರೇ, ಮತ್ತೆ ಶ್ರೀಮಂತರಾಜರು ಮತ್ತೆ ಶ್ರೀಮಂತರಾಜರು ಪದಾರ್ಥಗಳಲ್ಲಿ ತಾನು ಒಪ್ಪಿಸುವರು ರಾಜೇಂದ್ರ. ಧರಣಿಪತಿ ಕೇಳಿ ಹರಿಸ ಪರಿಯನು ಸೈನ್ಯಾಧೀಶನೇ, ಒಂದು ಆನೆ ಗುಂಪಿಗೆ ಒಂದು ಸಿಂಹದ ಮರಿ ನುಗ್ಗಿದರೆ ಆ ಗುಂಪು ಯಾವ ರೀತಿಯಾಗಿ ಚದುರುವುದು ಅದೇ ರೀತಿಯಾಗಿ ನಮ್ಮ ಸೈನ್ಯವನ್ನು ಕಂಡ ಕೂಡಲೇ ಪರರಾಯ ಸೈನ್ಯವು ಗಡಗಡನೆ ನಡುಗಿ ತಲೆಗಳಂತೆ ದಿಕ್ಕಾಪಾಲಾಗಿ ಹೋಗುತ್ತಿರುವುದು ಮತ್ತೇನಪ್ಪನ ಮಹಾಪ್ರಭು. ಭೇಷ್, ಬಹಳ ಸಂತೋಷ. ಈ ನಿನ್ನ ಪೀಠವನ್ನು ಮಂಡಿಸು. ಅಪ್ಪನ ಮಹಾಪ್ರಭು. ಮಂತ್ರಿ ಸೈನ್ಯಾಧೀಶರೇ, ಮಹಾಪ್ರಭು ಸರಿ ಸಮಾನರಲ್ಲದೆ ಜಗದೀಶ್ವರ ನನ್ನ ಬರಲಿದೆ. ಜಗದೀಶ್ವರ ನನ್ನ ಬರಲಿದೆ, ಸರಿ ಸಮಾನರಲ್ಲದೆ. ಹದವನ್ನು ಮುರಿದೋಗೆ ರಕ್ತರಾಶಿರ ಮನಗೈದೆ.
ಮಂಡಿಸುವೆ. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ಪೂಜ್ಯರಿ, ಈ ಪೀಠವನ್ನು ಮಂಡಿಸಿ. ಆಗಬಹುದು ರಾಜೇಂದ್ರ. ಪೂಜ್ಯರಿ, ರಾಜೇಂದ್ರ, ಕಾಲಾಕೋಶದಲ್ಲಿ ಇಷ್ಟೊಂದು ಆತರವಾಗಿ ನಮ್ಮ ರಾಜ್ಯಕ್ಕೆ ಬರಲು ಕಾರಣ? ರಾಜೇಂದ್ರ, ನಾನು ಯಾವುದನ್ನು ಅಪೇಕ್ಷಿಸುವುದಿಲ್ಲ, ತಿರಸ್ಕರಿಸುವುದೂ ಇಲ್ಲ. ಅಂದ ಹಾಗೆ ತಮ್ಮ ರಾಜ್ಯಾಡಳಿತವೆಲ್ಲವೂ ಕ್ಷೇಮವೇ? ಶ್ರೀಹರಿಯ ಧ್ಯಾನದಿಂದ ಸಕಲವೂ ಕ್ಷೇಮಗೂ ನಾರದರೆ. ಆದರೆ 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 ಎಂಬ ಹರ್ದೋಕ್ತಿ ಏಕೆ ರಾಜೇಂದ್ರ? ಐಶ್ವರ್ಯದಲ್ಲೇನಾದರೂ ಕೊರತೆಯೇ ಅಥವಾ ಅಧಿಕಾರದಲ್ಲೇನಾದರೂ ತೊಂದರೆಯೇ? ಅಂತಹ ಹಿತೋಕ್ಷತೆ ಏನು ಇಲ್ಲ ಗುರುಗಳೇ. ಇನ್ನೇನು ರಾಜೇಂದ್ರ? ಪುತ್ರ ಕಾರ್ಮಿಷ್ಟವಿಲ್ಲವೆಂಬ ಮನಚಿಂತೆ ಇರುವುದು ನಾರದ ಮುನಿಗಳೇ. ಓಹೋ, ನಿನ್ನ ರಾಜ್ಯಕ್ಕೆ ಮುಂದಿನ ಉತ್ತರಾಧಿಕಾರಿ ಇಲ್ಲ ಎಂಬುದೇ ನಿನ್ನ ಚಿಂತೆ ತಾನೇ ರಾಜೇಂದ್ರ? ಬಹುದು ನಾರದರೆ. ನಾವು ಎಷ್ಟೇ ಐಶ್ವರ್ಯ ಅಂತಸ್ತುಗಳಿದ್ದರೂ ಸಹ ಪುತ್ರನಿಗೆ ಸಮಾನವಾದದೇ ನಾರದರೆ. ಚಿಂತಿಸಬೇಡ ರಾಜೇಂದ್ರ, ಇವೆಲ್ಲವೂ ಪೂರ್ವ ಜನ್ಮದ ಕರ್ಮದ ಫಲ. ನಿನ್ನ ತಾಯಿ ಶಾಕುಂಬಿಕೆಗೆ ಆ ಮಹೇಂದ್ರನು ಕೊಟ್ಟ ಶಾಪದ ಫಲ. ಚಿಂತಿಸಬೇಡ. ಈಗಲಾದರೂ ಋಷಿ ಋತ್ರಿಜಗಳನ್ನೊಳಗೊಂಡು ದಾನ ಧರ್ಮಾದಿಗಳನ್ನು ಮಾಡುತ್ತಾ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿದರೆ ನಿನಗೆ ಪುತ್ರ ಸಂತಾನವಾಗುವುದು. ಆದರೆ ಈ ಮಹತ್ ಕಾರ್ಯವು ನಿನ್ನಿಂದ ಸಾಧ್ಯವೇ ರಾಜೇಂದ್ರ? ನಿಮಗೆ ಅನುಮಾನವೇಕೆ ನಾರದರೆ? ಅದೆಂತಹ ಕಠಿಣವಾದರೂ ಸುಕ್ಷೇಮದಿಂದ ನಾನು ಆಜ್ಞೆ ಪಾಲಿಸುವನು ಪೂಜ್ಯರೇ. ಹಾಗಾದರೆ ಬರುವ ಶುದ್ಧ ಚೈತ್ರಿ ಅಷ್ಟಮಿ ಎಂದು ಈ ಯಾಗ ನಡೆಯಲೇಬೇಕು. ಆದ್ದರಿಂದ ಗಂಧಮಾದನ ನಿವಾಸಿಗಳಾದ ಶೌಪರಿ ಮಹಾಮುನಿಯ ಆಶ್ರಮಕ್ಕೆ ಹೋಗಿ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿದರೆ ನಿನಗೆ ಪುತ್ರ ಸಂತಾನವಾಗುವುದಲ್ಲದೆ ನಿನ್ನ ವಂಶವೇ ಪವಿತ್ರವಾಗುವುದು. ಸಂತೋಷವಾಯಿತೇ ರಾಜೇಂದ್ರ? ಪೂಜ್ಯರೇ, ನಿಮ್ಮ ಹಿತೋಕ್ಷಿಯಿಂದ ನಾನು ಪುನೀತನಾದೆ ನಾರದರೆ. ಹಾಗಾದರೆ ಇನ್ನೇಕೆ ತಡ? ಈ ದಿನವೇ ಶೌಬರಿ ಮಹಾಮುನಿ ಆಶ್ರಮಕ್ಕೆ ಹೊರಡುವನಾಗು. ನಾನಿನ್ನು ಬರುತ್ತೇನೆ. ಆಗಬಹುದು. ಆಗಬಹುದು. ನಾರಾಯಣ ನಾರಾಯಣ. ಗರ್ಭಲೋಲನೆ ಉರುಗಾಜಯಾಲನೆ ನಿಧಿ ಗರ್ಭಲೋಲನೆ ಉರುಗಾಜಯಾಲನೆ ಸತತವು ನಿನ್ನ ಭಜಿಸುವೆ ದೇವ ಕರುಣಿಸುವವರನೆ. ಸತತವು ನಿನ್ನ ಭಜಿಸುವೆ ದೇವ ಕರುಣಿಸುವವರನೆ. ದೇವ ಕರುಣ ಭರಣ ಅರಸಯ್ಯ ನಿನ ಭಕ್ತ. ದೇವ ಕರುಣ ಭರಣ ಅರಸಯ್ಯ ನಿನ ಭಕ್ತ. ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ಕರುಣಾಮಯನು ನೀನೇ ಕೃಪೆಯ ನೀಡಿ ಪೊರೆಯೈ. ಸ್ವಾಮಿ ಶ್ರೀ ಲಕ್ಷ್ಮೀ ನಾರಾಯಣ ಶ್ರೀ ಲಕ್ಷ್ಮೀ ನಾರಾಯಣ ಶ್ರೀ ಲಕ್ಷ್ಮೀ ನಾರಾಯಣ. ನಾರಾಯಣ ನಾರಾಯಣ. ನಾರದರೆ ಏನು ಯೌವನಾಶ್ವನಿಗೆ ಪುತ್ರ ಕಾಮಿಷ್ಠ ಯಾಗವನ್ನು ಮಾಡಲು ಪ್ರೇರೇಪಿಸಿ ಶೋಭರಿ ಆಶ್ರಮಕ್ಕೆ ಕಳಿಸಿರುವಿರಾ? ನೋಡುತ್ತೇನೆ ನೋಡುತ್ತೇನೆ. ಆ ಶಾಕುಂಬಿಗೆ ವಂಶವೃದ್ಧಿ ಹೇಗಾಗುತ್ತದೋ ನೋಡೇ ಬಿಡುತ್ತೇನೆ.